ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ರಾಪಿಡೋ ಮತ್ತು ಓಲಾ ಬೈಸಿಕಲ್ ಟ್ಯಾಕ್ಸಿಗಳನ್ನು ನಿಷೇಧಿಸಿದೆ. ಈ ನಿರ್ಧಾರವು ಟ್ರಾನ್ಸ್ಪೋರ್ಟ್ ಕ್ಷೇತ್ರದಲ್ಲಿ ಅಲೆಮಾರಿ ಉಂಟುಮಾಡಿದ್ದು, ಲಕ್ಷಾಂತರ ದಿನಸರಿ ಪ್ರಯಾಣಿಕರಿಗೆ ಪರಿಣಾಮ ಬೀರಿದೆ. ರಾಜ್ಯ ಸಾರಿಗೆ ಇಲಾಖೆ ಪ್ರಕಟಣೆ ಹೊರಡಿಸಿ ಆ್ಯಪ್ ಆಧಾರಿತ ಬೈಕ್ ಟ್ಯಾಕ್ಸಿಗಳನ್ನು ಅಕ್ರಮವೆಂದು ಘೋಷಿಸಿದೆ, ಏಕೆಂದರೆ ಇವು ಮೋಟಾರ್ ವಾಹನ ಕಾಯ್ದೆಯ ಉಲ್ಲಂಘನೆಯಾಗಿವೆ. ರಾಪಿಡೋ ಮತ್ತು ಓಲಾ ವೇದಿಕೆಗಳು ಸರಿಯಾದ ವಾಣಿಜ್ಯ ಪರವಾನಗಿ ಇಲ್ಲದೆ ಸೇವೆ ನೀಡುತ್ತಿದ್ದವು, ಇದರಿಂದ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ನಗರ ಟ್ರಾಫಿಕ್ ಅನ್ನು ಸಮರ್ಥವಾಗಿ ತಡೆಗಟ್ಟಲು ಈ ಸೇವೆಗಳ ಮೇಲೆ ಅವಲಂಬಿತನಾಗಿದ್ದ ಸಾವಿರಾರು ಜನರಿಗೆ ಇದು ನೇರವಾದ ಹೊಡೆತವಾಗಿದೆ. ಕಡಿಮೆ ದರ, ವೇಗದ ಪ್ರಯಾಣ ಮತ್ತು ಒಳಗಿನ ರಸ್ತೆಗಳ ಸುಲಭ ಪ್ರವೇಶಕ್ಕಾಗಿ ಜನರು ಬೈಕ್ ಟ್ಯಾಕ್ಸಿಗಳಿಗೆ ಮೊರೆ ಹೋಗಿದ್ದರು. ನಿಷೇಧದ ನಂತರ ಜನರು ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗುತ್ತದೆ ಅಥವಾ ಸಾರಿಗೆಗಾಗಿ ಹೆಚ್ಚು ಸಮಯ ಕಾಯಬೇಕಾಗುತ್ತದೆ. ರಾಪಿಡೋ ಸಂಸ್ಥೆ ಈ ಆದೇಶವನ್ನು ನ್ಯಾಯಾಂಗದಲ್ಲಿ ಪ್ರಶ್ನಿಸಲು ಕಾನೂನು ಮಾರ್ಗಗಳನ್ನು ಪರಿಶೀಲಿಸುತ್ತಿರುವುದಾಗಿ ಪ್ರಕಟಿಸಿದೆ. ಓಲಾ ಇನ್ನೂ ಅಧಿಕೃತ ಹೇಳಿಕೆ ನೀಡಿಲ್ಲ, ಆದರೆ ಕಂಪನಿ ಶಾಂತವಾಗಿ ಸೇವೆಯನ್ನು ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸುತ್ತವೆ. ಸರ್ಕಾರ ಈ ನಿರ್ಧಾರದ ಪ್ರಮುಖ ಕಾರಣಗಳಾಗಿ ಭದ್ರತೆ, ವಿಮಾ ಸಮಸ್ಯೆಗಳು ಮತ್ತು ನಿಯಂತ್ರಣದ ಕೊರತೆಯನ್ನು ಉಲ್ಲೇಖಿಸಿದೆ. ಚಾಲಕರು ಖಾಸಗಿ ವಾಹನಗಳನ್ನು ಬಳಸುತ್ತಿರುವುದು ನಿಯಮ ಉಲ್ಲಂಘನೆ ಮತ್ತು ಅಪಘಾತದ ಸಂದರ್ಭದಲ್ಲಿ ಹೊಣೆಗಾರಿಕೆಯ ಸಮಸ್ಯೆ ಉಂಟುಮಾಡುತ್ತಿದೆ. ಸಾರಿಗೆ ಯೂನಿಯನ್ಗಳು ಈ ಸೇವೆಗೆ ವಿರೋಧ ವ್ಯಕ್ತಪಡಿಸುತ್ತಾ ಇವು ಪರವಾನಗಿ ಇಲ್ಲದ ಅವ್ಯವಸ್ಥಿತ ಸೇವೆ ಎಂದು ಕರೆಯುತ್ತಿವೆ. ಈ ನಿರ್ಧಾರವನ್ನು ಹಾಸ್ಯಪ್ರದವಾಗಿ ಪರಿಗಣಿಸುವವರು ಪಾರಂಪರಿಕ ಸಾರಿಗೆ ಲಾಬಿಗಳ ಒತ್ತಡದ ಪರಿಣಾಮವೆಂದು ಮನ್ನಿಸುತ್ತಾರೆ. ನಿಯಂತ್ರಣಗಳ ನಡುವೆಯೂ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗಳ ಪ್ರಭಾವ ಹೆಚ್ಚಾಗಿತ್ತು. ರಾಪಿಡೋ ದಿನಕ್ಕೆ 1 ಲಕ್ಷಕ್ಕೂ ಹೆಚ್ಚು ರೈಡ್ಗಳನ್ನು ನೀಡುತ್ತಿತ್ತು. ಚಾಲಕರಲ್ಲಿ ಬಹುತೇಕ ಜನ ನಿರುದ್ಯೋಗಿಯಾಗಿದ್ದು, ಈ ಸೇವೆ ಅವರ ದಿನನಿತ್ಯದ ಆದಾಯದ ಮೂಲವಾಗಿತ್ತು. ಹಲವಾರು ಚಾಲಕರು ತಮ್ಮ ಅಸಹನೆ ವ್ಯಕ್ತಪಡಿಸಲು ಸಾಮಾಜಿಕ ಜಾಲತಾಣವನ್ನು ಬಳಸುತ್ತಿದ್ದಾರೆ ಮತ್ತು ಸರ್ಕಾರವನ್ನು ನವೀಕರಿಸಿದ ನೀತಿ ರೂಪಿಸಲು ಕೇಳುತ್ತಿದ್ದಾರೆ. ಪ್ರಯಾಣಿಕರು ಕೋಪಗೊಂಡಿದ್ದಾರೆ. ಅವರು ಹೇಳುವುದು ಏನೆಂದರೆ, ಬೆಲೆ ಏರಿಕೆಯ ನಡುವೆ ಬೈಕ್ ಟ್ಯಾಕ್ಸಿಗಳು ಮಾತ್ರ ಅವರ ಅರ್ಥಸಹಿತ ಆಯ್ಕೆಯಾಗಿತ್ತು. ಕಾನೂನು ತಜ್ಞರು ಸರ್ಕಾರದ ಕ್ರಮವು ಮಾನ್ಯವಷ್ಟೇ, ಆದರೆ ನ್ಯಾಯಾಲಯದಲ್ಲಿ ಸವಾಲು ನೀಡಿದರೆ ಉಲ್ಟಾ ಆಗಬಹುದು ಎಂದು ಹೇಳಿದ್ದಾರೆ. ಮೋಟಾರ್ ವಾಹನ ಕಾಯ್ದೆ ಖಾಸಗಿ ನೋಂದಣಿಯೊಂದಿಗೆ ಬೈಕ್ ಟ್ಯಾಕ್ಸಿಗೆ ಸ್ಪಷ್ಟ ಅನುಮತಿಯನ್ನು ನೀಡಿಲ್ಲ, ಇದರಿಂದ ಗೊಂದಲ ಉಂಟಾಗಿದೆ. ರಾಪಿಡೋ ಇತರೆ ರಾಜ್ಯಗಳಲ್ಲಿ ಮೊಕೆ ಸಲ್ಲಿಸಿ ತಾತ್ಕಾಲಿಕ ಅನುಮತಿ ಪಡೆದುಕೊಂಡಿದ್ದ ಇತಿಹಾಸವಿದೆ. ಸಾರ್ವಜನಿಕ ನೀತಿ ತಜ್ಞರು ನಿಷೇಧದ ಬದಲು ಸ್ಪಷ್ಟ ಪರವಾನಗಿ ನಿಯಮಗಳೊಂದಿಗೆ ನಿಯಂತ್ರಣ ಕಲ್ಪಿಸಬೇಕೆಂದು ಸಲಹೆ ನೀಡುತ್ತಿದ್ದಾರೆ. ನಗರ ಸಾರಿಗೆ ತಜ್ಞರು ಈ ನಿರ್ಧಾರದಿಂದ ಬಸ್ ಸೇವೆಗಳ ಮೇಲೆ ಒತ್ತಡ ಹೆಚ್ಚಾಗಲಿದೆ ಮತ್ತು ಟ್ರಾಫಿಕ್ ಬಿಗಿಯಲಿದೆ ಎಂದು ಎಚ್ಚರಿಸಿದ್ದಾರೆ. ಇತ್ತ ದೆಹಲಿ ಮತ್ತು ಹೈದರಾಬಾದ್ ಸಹಿತ ಕೆಲವೊಂದು ನಗರಗಳು ನಿಯಂತ್ರಿತ ಬೃಹತ್ ವ್ಯವಸ್ಥೆಯಡಿಯಲ್ಲಿ ಬೈಕ್ ಟ್ಯಾಕ್ಸಿಗಳನ್ನು ಅನುಮತಿಸುತ್ತಿವೆ. ಈ ನಿಷೇಧವು ಭಾರತದ ಬೆಳೆಯುತ್ತಿರುವ ಟ್ರಾನ್ಸ್ಪೋರ್ಟ್ ಸ್ಟಾರ್ಟ್ಅಪ್ಗಳಿಗೆ ತಡೆಬರಿಸಲಾಗಬಹುದು. ಬೃಹತ್ ಟ್ರಾಫಿಕ್ ಇರುವ ಪ್ರದೇಶಗಳಲ್ಲಿ ಬೈಕ್ ಟ್ಯಾಕ್ಸಿಗಳು ಕೊನೆಯ ಮೈಲು ಸಂಪರ್ಕಕ್ಕಾಗಿ ಕ್ರಾಂತಿಕಾರಿ ಪರಿವರ್ತನೆ ತಂದಿವೆ. ದಿನದ ಕೆಲಸ ಮಾಡುವವರು, ವಿದ್ಯಾರ್ಥಿಗಳು ಮತ್ತು ಗಿಗ್ ವಿಕ್ರೇತರು ಈ ನಿಷೇಧದಿಂದ ಬಹುಪಾಲು ಹಾನಿಗೆ ಒಳಗಾಗಲಿದ್ದಾರೆ. ಟೀಕಾಪತ್ರಿಗಳು ಹೇಳುವಂತೆ ಈ ನಿಷೇಧವು ಭಾರತದ ನಗರೀಕರಣದ ವೇಗಕ್ಕೆ ನಿಯಂತ್ರಣದ ಕೊರತೆಯ ಬಗ್ಗೆ ಬೆರಳೊತ್ತುತ್ತದೆ. ಗಿಗ್ ಆರ್ಥಿಕತೆಯಲ್ಲಿ ಯುವಜನರು ರಾಪಿಡೋಂತಹ ವೇದಿಕೆಗೆ ಸೇರ್ಪಡೆಯಾಗಿ ಸಮರ್ಥ ಆದಾಯ ಗಳಿಸುತ್ತಿದ್ದರು. ಹಲವಾರು ಜನರಿಗೆ ಬೈಕ್ ಟ್ಯಾಕ್ಸಿ ಸೇವೆಗಳು ಸಾರಿಗೆಗಿಂತ ಹೆಚ್ಚು ನಿರುದ್ಯೋಗದ ಸಮಯದಲ್ಲಿ ಅಥವಾ ಕೊರೋನಾ ಬಳಿಕದ ಪುನರ್ಸ್ಥಾಪನೆಗೆ ಸಹಾಯವಾಗಿತ್ತು. ಸಾರಿಗೆ ತಜ್ಞರು 2 ಚಕ್ರದ ಟ್ಯಾಕ್ಸಿಗೆ ಹೊಸ ವಾಹನ ವರ್ಗವನ್ನು ರೂಪಿಸಿ ವಿಭಿನ್ನ ವಿಮೆ ಮತ್ತು ಪರವಾನಗಿಯೊಂದಿಗೆ ಅನುಮತಿಸಬೇಕೆಂದು ಸಲಹೆ ನೀಡುತ್ತಾರೆ. ಈ ಕರ್ನಾಟಕದ ನಿಷೇಧವು ತಮಿಳುನಾಡಿನಲ್ಲಿ ಇತ್ತೀಚೆಗೆ ರಾಪಿಡೋಗೆ ನೀಡಲಾದ ಎಚ್ಚರಿಕೆಯ ಬೆನ್ನಲ್ಲಿಯೇ ಬಂದಿದೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸದಿದ್ದರೆ ಇಡೀ ದೇಶದಲ್ಲಿ ಈ ರೀತಿಯ ಕ್ರಮಗಳು ಮುಂದುವರಿಯುವ ಸಾಧ್ಯತೆ ಇದೆ. ಪ್ರಶ್ನೆ ಏನೆಂದರೆ, ನಾವು ನಾವೀನ್ಯತೆಯನ್ನು ಉಳಿಸಿಕೊಳ್ಳಬಹುದುವಾ ಅಥವಾ ನಿಯಂತ್ರಣವು ನವೋಪಕ್ರಮವನ್ನು ಹತ್ತಿಕ್ಕುವವೋ? ನಾಗರಿಕ ಸಂಘಟನೆಗಳು ಸರ್ಕಾರವನ್ನು ಸಮತೋಲನದ ಪರಿಹಾರವನ್ನು ರೂಪಿಸಲು ಒತ್ತಾಯಿಸುತ್ತಿವೆ, ಜಾಬ್ಗಳನ್ನು ಉಳಿಸಿಕೊಳ್ಳುವಂತೆ ಮತ್ತು ಪ್ರಯಾಣಿಕರ ಭದ್ರತೆಗೆ ಒತ್ತು ನೀಡುವಂತೆ. ಇಂಟರ್ನೆಟ್ನಲ್ಲಿ ಜನರು ಈ ನಿಷೇಧವನ್ನು ಹಿಂದಕ್ಕೆ ಎಳೆಯುವಂತೆ ಮನವಿ ಸಲ್ಲಿಸುತ್ತಿದ್ದಾರೆ. ಪ್ರತಿಭಟನೆಗಳು ಹೆಚ್ಚಾಗುತ್ತಿರುವಂತೆಯೇ ಸಾರಿಗೆ ಇಲಾಖೆ ಭದ್ರತೆಯೇ ಮೊದಲ ಆದ್ಯತೆ ಎಂಬ ನಿಲುವು ಕಾಯ್ದುಕೊಂಡಿದೆ. ಈ ವಿಷಯ ರಾಜಕೀಯ ಬಣ್ಣ ಪಡೆದುಕೊಂಡಿದೆ. ವಿರೋಧ ಪಕ್ಷಗಳು ಈ ನಿರ್ಧಾರವನ್ನು ಜನವಿರೋಧಿ ಎಂದು ಟೀಕಿಸುತ್ತಿವೆ. ಸಾರ್ವಜನಿಕ ಪ್ರತಿಕ್ರಿಯೆ ತೀವ್ರವಾಗಿದೆ. ಸೇವ್ ಬೈಕ್ ಟ್ಯಾಕ್ಸಸ್ ಮತ್ತು ಸಪೋರ್ಟ್ ರಾಪಿಡೋ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗುತ್ತಿವೆ. ವಿಶ್ಲೇಷಕರು ಈ ನಿರ್ಧಾರದ ಅಂತಿಮ ತೀರ್ಮಾನ ನ್ಯಾಯಾಲಯ ಅಥವಾ ಕೇಂದ್ರ ಸರ್ಕಾರದಿಂದ ಬರಲಿದೆ ಎಂದು ಊಹಿಸುತ್ತಿದ್ದಾರೆ. ಪ್ರಸ್ತುತ ಜಾರಿಗೆ ಚಾಲನೆ ದೊರೆತಿದೆ.
ಬೆಂಗಳೂರು ಕೆಲವು ಭಾಗಗಳಲ್ಲಿ ದಂಡ ವಿಧಿಸಲಾಗುತ್ತಿದೆ ಮತ್ತು ಬೈಕ್ಗಳನ್ನು ಜಪ್ತಿ ಮಾಡಲಾಗುತ್ತಿದೆ. ಕೆಲವೊಂದು ರಾಪಿಡೋ ಚಾಲಕರು ಅಪಾಯವಿದ್ದರೂ ಸಹ ಶಾಂತವಾಗಿ ಸೇವೆ ಮುಂದುವರಿಸುತ್ತಿದ್ದಾರೆ. ಕೆಲವೊಂದು ಪ್ರಯಾಣಿಕರಲ್ಲಿ ಗೊಂದಲವಿದೆ, ಅವರು ಬುಕಿಂಗ್ ಮಾಡುವಾಗ ನಿಷೇಧದ ಬಗ್ಗೆ ತಿಳಿದಿರಲ್ಲ. ಮೊಬಿಲಿಟಿ ಸ್ಟಾರ್ಟ್ಅಪ್ಗಳಿಗೆ ಈ ಸಂದರ್ಭದಲ್ಲಿ ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಎದುರಾಗುತ್ತಿದೆ, ಹೂಡಿಕೆದಾರರಲ್ಲಿ ಆತಂಕ ಹೆಚ್ಚುತ್ತಿದೆ. ನಗರ ಸಾರಿಗೆ ಬದಲಾಗಬೇಕಾಗಿದೆ, ಆದರೆ ಅಂಧ ನಿಷೇಧದಿಂದ ಅಲ್ಲ, ಬುದ್ಧಿವಂತ ನಿಯಂತ್ರಣದಿಂದ. ಸರಿಯಾದ ನಿಯಂತ್ರಣದಡಿ ಬೈಕ್ ಟ್ಯಾಕ್ಸಿಗಳು ಮಾಲಿನ್ಯ ಕಡಿಮೆ ಮಾಡಬಹುದು ಮತ್ತು ಹಂಚಿಕೆಗೊಳ್ಳುವ ಪ್ರಯಾಣವನ್ನು ಉತ್ತೇಜಿಸಬಹುದು. ಬೆಂಗಳೂರು ತಂತ್ರಜ್ಞಾನ ಸಮುದಾಯ ಈ ಬೆಳವಣಿಗೆಯತ್ತ ಕಣ್ಣಿಟ್ಟಿದೆ, ಏಕೆಂದರೆ ಇವರು ಪ್ರತಿದಿನ ಈ ಸೇವೆಗೆ ಅವಲಂಬಿತರಾಗಿದ್ದಾರೆ. ನಿಯಂತ್ರಿತ ವ್ಯವಸ್ಥೆಯಲ್ಲಿ ಹೆಲ್ಮೆಟ್ ನಿಯಮ, ಐಎಪ್ ನೋಂದಣಿ ಮತ್ತು ಚಾಲಕರಿಗೆ ಕನಿಷ್ಠ ತರಬೇತಿ ಸೇರಿಸಬಹುದು. ಈ ಚರ್ಚೆ ಕೇವಲ ರಾಪಿಡೋ ಕುರಿತಲ್ಲ, ಇದು ಭಾರತದ ಮುಂದಿನ ಸಾರಿಗೆ ದಿಕ್ಕಿನ ಬಗ್ಗೆ. ಸರಿಯಾಗಿ ನಿರ್ವಹಿಸಿದರೆ ಬೈಕ್ ಟ್ಯಾಕ್ಸಿಗಳು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವಾಗಬಹುದು, ಸಮಸ್ಯೆಯಲ್ಲ. ಇಂಡೋನೇಷ್ಯಾ ಹೋಲಿದ ಇತರೆ ರಾಷ್ಟ್ರಗಳು 2 ಚಕ್ರದ ಟ್ಯಾಕ್ಸಿಗಳನ್ನು ಡಿಜಿಟಲ್ ನಿಯಂತ್ರಣದ ಮೂಲಕ ಸ್ವೀಕರಿಸಿವೆ. ಕರ್ನಾಟಕವು ಈಗ 2 ದಾರಿಯ ಮಧ್ಯದಲ್ಲಿದೆ, ನಿಯಮಗಳನ್ನು ನವೀನಗೊಳಿಸುವುದೋ ಅಥವಾ ಮಡಚಿ ಹಾಕುವುದೋ. ಮುಂದಿನ ವಾರಗಳಲ್ಲಿ ಹಲವಾರು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳನ್ನು ಕೋರ್ಟ್ಗೆ ಸಲ್ಲಿಸುವ ನಿರೀಕ್ಷೆ ಇದೆ. ಇದರ ನಡುವೆ ಸ್ಟಾರ್ಟ್ಅಪ್ಗಳು ಕಾನೂನುಬದ್ಧ ಪರ್ಯಾಯ ರೂಪರೇಖೆಗಾಗಿ ನೀತಿ ನಿರ್ಣಾಯಕರೊಂದಿಗೆ ಸಂವಾದ ನಡೆಸುತ್ತಿವೆ. ಈ ಸಂವಾದದಲ್ಲಿ ಪ್ರಯಾಣಿಕರ ಧ್ವನಿ ಕೇಳಿಸಬೇಕು, ಅವರೇ ನಗರ ಸಾರಿಗೆಯ ಪ್ರಮುಖ ಹಕ್ಕುದಾರರು. ಇದು ಕೇವಲ ರಾಪಿಡೋ ವಿರುದ್ಧ ನಿಯಂತ್ರಣವಲ್ಲ, ಇದು ಬದುಕು, ಅವಕಾಶ ಮತ್ತು ಪ್ರವೇಶದ ಹೋರಾಟ. ಕರ್ನಾಟಕ ಭಾರತದ ನಾವೀನ್ಯತೆಗೆ ಹಲವು ಬಾರಿ ಮಾರ್ಗದರ್ಶಕವಾಗಿದೆ. ಈ ತಂತ್ರಜ್ಞಾನ ರಾಜಧಾನಿ ಮೊಬೈಲಿಟಿಯಲ್ಲಿ ಮುಂದಾಳತ್ವ ವಹಿಸಬೇಕು. ಈ ನಿಷೇಧ ಹಿಂಪಡೆಯಲಾಗುತ್ತದೆಯಾ? ಅಥವಾ ಇದು ಕಠಿಣ ಸಾರಿಗೆ ಸುಧಾರಣೆಯ ಆರಂಭವೇ? ಈಗ ಎಲ್ಲಾ ದೃಷ್ಟಿಗಳು ಹೈಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ಮುಂದಿನ ಕ್ರಮದತ್ತ. ಪ್ರಸ್ತುತ ರಸ್ತೆಗಳು ಖಾಲಿಯಾಗಿರುವಂತಿದೆ, ಲಕ್ಷಾಂತರ ಜನರು ಹೊರತಳ್ಳಲ್ಪಟ್ಟಂತಿದೆ. ಬೈಕ್ ಟ್ಯಾಕ್ಸಿಗಳ ಕತೆ ಮುಗಿದಿಲ್ಲ, ಇದೀಗ ತೀವ್ರ ಅಧ್ಯಾಯಕ್ಕೆ ಕಾಲಿಟ್ಟಿದೆ. ಇಟರ್ಡೇಸ್ ವಿಶ್ಲೇಷಣೆ ಇಲ್ಲಿ ಮುಗಿಯುತ್ತದೆ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನ್ನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೊಸ ಸುದ್ದಿ ಪಡೆಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.